ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಉಗ್ರರ 9 ಅಡಗು ತಾಣಗಳ ಮೇಲೆ ಭಾರತದ ವಾಯುಸೇನೆ ದಾಳಿ ನಡೆಸಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ಮೇಘ, ಲೈನ್ ಆಫ್ ಕಂಟ್ರೋಲ್ ಇಂದ ಮ್ಯಾಕ್ಸಿಮಮ್ 40-45 ಕಿಲೋಮೀಟರ್ ದೂರ ಇರತಕ್ಕಂತ ಉಗ್ರರ ನೆಲೆಯಿಂದ ಹಿಡಿದು ಲೈನ್ ಆಫ್ ಕಂಟ್ರೋಲ್ ಪಕ್ಕದಲ್ಲೇ ಇರತಕ್ಕಂತ ಉಗ್ರರ ನೆಲೆ ಸೇರಿ ಒಟ್ಟು 9 ಉಗ್ರರ ನೆಲೆಗಳ ಮೇಲೆ ಮಧ್ಯರಾತ್ರಿ ವೈಮಾನಿಕ ದಾಳಿ, ಸರ್ಜಿಕಲ್ ಸ್ಟ್ರೈಕ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿಯ ಒಂದು ಕಾರ್ಯಾಚರಣೆಯನ್ನ ಭಾರತ ಕೈಗೊಂಡಿದೆ. ಇವೆಲ್ಲವೂ ಸಹ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಇರ್ತಕ್ಕಂತ, ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ನೆಲೆಗಳು, ಒಟ್ಟು 9 ನೆಲೆಗಳು. ಮತ್ತು ಇಲ್ಲಿ ಗಮನಿಸಬೇಕಾದಂತ ಪ್ರಮುಖ ಅಂಶ ಅಂತಂದ್ರೆ, ಈ ಇಡೀ ಕಾರ್ಯಾಚರಣೆಗೆ ಇಟ್ಟಂತ ಹೆಸರು ಆಪರೇಷನ್ ಸಿಂಧೂರ ಅಂತ ಹೇಳಿ. ಮತ್ತು ಈ ದಾಳಿಯ ನೇತೃತ್ವವನ್ನು ವಹಿಸಿದಂತ ಅಧಿಕಾರಿಗಳು ಸಹ ಮಹಿಳಾ ಅಧಿಕಾರಿಗಳು. ಒಂದ್ ರೀತಿ ಎಮೋಷನಲ್ ಆಗಿ ಈ ಹಿಂದೆ ಏನು ಪೆಹಲ್ಗಾಮ್ನಲ್ಲಿ ನಡೆದಂತ ಘಟನೆ, ಅಲ್ಲಿ 28 ಪ್ರವಾಸಿಗರನ್ನ ಮತ್ತೆ ಸ್ಥಳೀಯರು ಮತ್ತು ಪ್ರವಾಸಿಗರನ್ನ ಹತ್ಯೆ ಮಾಡಿದಂತ ಘಟನೆ ಏನಿತ್ತು, ಆ ಘಟನೆಗೆ ಪ್ರತಿಕಾರವನ್ನ ತೆಗೆದುಕೊಳ್ಳೋ ರೀತಿಯಲ್ಲಿ ಅಲ್ಲಿ ಮಹಿಳೆಯರು ತಮ್ಮ ಗಂಡನನ್ನ ಕಳೆದುಕೊಂಡ್ರು, ತಾಯಂದ್ರು ತಮ್ಮ ಮಕ್ಕಳನ್ನ ಕಳೆದುಕೊಂಡ್ರು. ಅದಕ್ಕೆ ಪ್ರತಿಕಾರದ ರೂಪದಲ್ಲಿ ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರನ್ನಿಟ್ಟು ಮಹಿಳಾ ಅಧಿಕಾರಿಗಳಿಗೆ ನೇತೃತ್ವವನ್ನ ಕೊಟ್ಟು ಈ ಕಾರ್ಯಾಚರಣೆ ನಡೆಸುತ್ತಿದೆಯಲ್ಲ, ಇದನ್ನ ಬಹಳ ಎಮೋಷನಲ್ ಆಗಿ ಕೇಂದ್ರ ಸರ್ಕಾರ ಹ್ಯಾಂಡಲ್ ಮಾಡಿದೆ ಮತ್ತು ಬಹಳ ಸಾಂಕೇತಿಕವಾಗಿ ಈ ಕಾರ್ಯಾಚರಣೆಯನ್ನ ಮಾಡಿದೆ ಮತ್ತು ಯಶಸ್ವಿ ಕಾರ್ಯಾಚರಣೆ ಸಹ ಆಗಿದೆ. 9 ನೆಲೆಗಳ ಮೇಲೆ ಈ ದಾಳಿ ನಡೆದಿದೆ. ಅಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಅವರು ಹೇಳುವ ಪ್ರಕಾರ ನಸಿಕಿನಲ್ಲಿ ಬೆಳಗಿನ ಜಾವ 9:05 1:05 1:30 ಇಡೀ ಕಾರ್ಯಾಚರಣೆ ಮುಗಿದಿದೆ. 9 ಭಯೋತ್ಪಾದಕ ಶಿಬಿರಗಳ ಮೇಲೆಯೂ ಸಹ ದಾಳಿ ಬರೀ ಇಷ್ಟೇ ಅವಧಿಯಲ್ಲಿ ಮುಗಿದಿದೆ. ಅಂದ್ರೆ ಭಾರತದ ಗಡಿಯನ್ನ ದಾಟಿ ಗರಿಷ್ಠ 40 ಕಿಲೋಮೀಟರ್ ವರೆಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗೆ ಪ್ರವೇಶ ಮಾಡಿ ಮತ್ತೆ ಭಾರತಕ್ಕೆ ವಾಪಸ್ ಆಗಿವೆ. ಮತ್ತು ಇಲ್ಲಿ ಬಹಳ ಪ್ರಮುಖವಾಗಿ ನಾಗರಿಕರಿಗೆ ಯಾವುದೇ ಹಾನಿ ಆಗಬಾರ್ದು, ನಾಗರಿಕ ಮೂಲ ಸೌಕರ್ಯಗಳಿಗೆ ಹಾನಿ ಆಗಬಾರ್ದು ಅನ್ನುವಂತ ಸ್ಥಳಗಳನ್ನ ನಾವು ಆಯ್ಕೆ ಮಾಡಿಸ್ಕೊಂಡಿದ್ವಿ ಅಂತ ಹೇಳಿ ಕರ್ನಲ್ ಸೋಫಿಯಾ ಕುರೇಶಿ ಅವರು ಮಾಧ್ಯಮಗಳಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಉಗ್ರರಿದ್ದಾರೆ, ಉಗ್ರರ ನೆಲೆಗಳಿದಾವೆ ಅನ್ನುವಂತ ಮಾಹಿತಿಯನ್ನ ಖಚಿತಪಡಿಸಿಕೊಂಡ ನಂತರ ನಾವು ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಕರ್ನಲ್ ಸೋಫಿಯಾ ಅವ್ರು ಹೇಳ್ತಾರೆ. ಬಹಳ ಪ್ರಮುಖವಾಗಿ ಏನು ಮುಂಬೈನಲ್ಲಿ ದಾಳಿ ಆಗಿತ್ತು, ತಾಜ್ ಮತ್ತೆ ಮುಂಬೈನ ಬೇರೆ ಬೇರೆ ಸ್ಥಳಗಳ ಮೇಲೆ ದಾಳಿ ಆಗಿತ್ತು, ಅಲ್ಲಿ ಅಜ್ಮಲ್ ಕಸಾಬ್ ಒಬ್ಬ ಜೀವಂತ ಸೆರೆ ಸಿಕ್ಕಂತ ಉಗ್ರ. ಉಳಿದ 9 ಉಗ್ರರು ಆ ಕಾರ್ಯಾಚರಣೆಯಲ್ಲಿ ಹತರಾಗಿದ್ರು. ಈ ಅಜ್ಮಲ್ ಕಸಾಬ್ ಮತ್ತೆ ಉಳಿದ ಯಾರು ಉಗ್ರರು ಮುಂಬೈ ಮೇಲೆ ದಾಳಿ ಮಾಡಿದ್ರು ಅವರಿಗೆಲ್ಲರಿಗೂ ತರಬೇತಿ ನೀಡಿದಂತ ಮುರಿಡ್ಕೆ, ಇದೊಂದು ಭಯೋತ್ಪಾದನಾ ಶಿಬಿರ. ಇದು ಸೇರಿದಂತೆ ಆ 9 ನೆಲೆಗಳಿದಾವೆ. 2008ರಲ್ಲಿ ನಡೆದಂತ ದಾಳಿ ಇದು. ಅಲ್ಲಿ ಅಜ್ಮಲ್ ಕಸಾಬ್ ಮತ್ತೆ ಡೇವಿಡ್ ಹೆಡ್ಲಿ ಇವರಿಗೆಲ್ಲ ತರಬೇತಿ ನೀಡಿದಂತ ಶಿಬಿರವೂ ಸಹ ಈ ಬಾರಿ ನಡೆದಂತ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ನಾಶವಾಗಿದೆ. ಮತ್ತು ಪಾಕಿಸ್ತಾನದ ಬಹಾವಲ್ಪುರದ ಅಲ್ಲಿರ್ತಕ್ಕಂಥ ಮರ್ಕಜ್ ಸುಬಾನ್ ಅಲ್ಲಾ, ಈ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ ಇದು ಮೇನ್ ಟಾರ್ಗೆಟ್ ಆಗಿತ್ತು. ಭಾರತದ ಕಾರ್ಯಾಚರಣೆಯ ಮೇನ್ ಟಾರ್ಗೆಟ್ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ. ಅಲ್ಲಿಗೂ ಸಹ ಈ ನೆಲೆಯ ಮೇಲೂ ಸಹ ಅಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೆದಿದೆ. ಸಿಯಾಲ್ಕೋಟ್ನ ಮೆಹಮೂನಾ ಜೋಯಾ ಶಿಬಿರ ಮತ್ತು ಇನ್ನೂ ಹಲವು ಶಿಬಿರಗಳು, ಹಿಜ್ಬುಲ್ ಮುಜಾಹಿದ್ನ ಅತಿ ದೊಡ್ಡ ಶಿಬಿರಗಳು, ಅಲ್ಲೂ ಸಹ ದಾಳಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹರಡುವಂತ ಕೇಂದ್ರಗಳು ಒಂದಾದಂತ ಕಥುವಾ, ಇಲ್ಲಿ ಇದ್ದಂತ ಶಿಬಿರದ ಮೇಲೆ ಪಠಾಣ್ಕೋಟ್ ವಾಯುಪಡೆಯ ನೆಲೆ, ಈ ಶಿಬಿರದ ಮೇಲೆ ಈ ದಾಳಿನ ಯೋಜಿಸಲಾಗಿತ್ತು. ಹಾಗಾಗಿ 9 ನೆಲೆಗಳೇನಿದಾವೆ, 9 ನೆಲೆಗಳ ಮೇಲೆ ಈ ದಾಳಿ ನಡೆದಿದೆ. ಮತ್ತೆ ಇಲ್ಲಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಮಸೂದ್ ಅಜರ್ ಅವರ ಕುಟುಂಬವನ್ನು ಸಹ ಟಾರ್ಗೆಟ್ ಮಾಡಿ ಈ ಕಾರ್ಯಾಚರಣೆ ಮಾಡಲಾಗಿತ್ತು. ಒಟ್ಟು 10 ಸದಸ್ಯರು, ಜೈಷ್ ಭಯೋತ್ಪಾದಕ ಮಸೂದ್ ಅಜರ್ ಇವರ ಕುಟುಂಬಕ್ಕೆ ಸೇರಿದಂತ 10 ಸದಸ್ಯರು ಸಾವನ್ನಪ್ಪಿದ್ದಾರೆ ಅಂತೇಳಿ ಮೂಲಗಳು ಹೇಳ್ತಾ ಇದ್ದಾವೆ. ಅದರಲ್ಲಿ ಮಸೂದ್ ಅಜರ್ ಅವರ ಸಹೋದರಿ, ಬಾವ ಮತ್ತು ಇನ್ನು ಅವರ ಕುಟುಂಬದ ಸದಸ್ಯರು ಈ ದಾಳಿಯಲ್ಲಿ ಬಹಲ್ಪುರ್ನಲ್ಲಿ ಗುರಿಯಾಗಿಸಿ ನಡೆದ ದಾಳಿ ಏನಿತ್ತು ಅದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೇಂದ್ರ ಕಚೇರಿ ಅಂತ ಏನ್ ಹೇಳಲಾಗ್ತಾ ಇತ್ತು. ಅಲ್ಲಿ ನಡೆದಂತ ದಾಳಿಯಲ್ಲಿ ಮಸೂದ್ ಅಜರ್ ಕುಟುಂಬದ 10 ಜನ ಸದಸ್ಯರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ಮಸೂದ್ ಅಜರ್ ಸಿಕ್ಕಿಲ್ಲ. ಹಾಗಾಗಿ
ಬಿಗಿ ಭದ್ರತೆಯಲ್ಲಿ ಒಂದು ಅಜ್ಞಾತ ಸ್ಥಳದಲ್ಲಿ ಅವರಿದ್ದಾರೆ. ಮತ್ತೆ ಈ ದಾಳಿ ನಡೆದಂತ ಜಾಗಕ್ಕೂ ಸಹ ಪಾಕಿಸ್ತಾನ ಸರ್ಕಾರ ಬಿಗಿ ಭದ್ರತೆಯನ್ನ ಕೊಟ್ಟಿದೆ. ಈ ಆಪರೇಷನ್ ಸಿಂಧೂರ್ ಇಲ್ಲಿ ಏನು ಈ ಕಾರ್ಯಾಚರಣೆ ನಡೆದಿದೆ, ಈ ಕಾರ್ಯಾಚರಣೆ ಭಾರತದ ಪಾಲಿಗೆ ಒಂದು ಯಶಸ್ವಿ ಕಾರ್ಯಾಚರಣೆ. ಸರಿಸುಮಾರು 100 ಜನ ಉಗ್ರರು ಈ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. 100 ಜನ ಉಗ್ರರು. ಮತ್ತೆ ಇಲ್ಲಿ ಗಮನಿಸಬೇಕಾದಂತ ಮತ್ತೊಂದು ಅಂಶ ಅಂದ್ರೆ ಈ ಹಫೀಜ್ ಮಸೂದ್ ಅಜರ್ ಈತ ಪಾಕಿಸ್ತಾನ ಮೂಲದ ಒಂದು ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್. ಇದು ಭಾರತದಲ್ಲಿ ನಿಷೇಧ ಆಗಿದೆ. 1995ರಲ್ಲಿ ಕಾಶ್ಮೀರದಲ್ಲಿ 6 ಜನ ವಿದೇಶಿ ಪ್ರವಾಸಿಗರನ್ನ ಅಪಹರಣ ಮಾಡಲಾಗಿತ್ತು. ಆಗ ಮೊದಲು ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿ ಬಂದಿತ್ತು. ತಮ್ಮನ್ನ ಮೊದಲು ಆಲ್ ಖಾನ್ ಅಂತ ಹೇಳಿ ಒಂದು ಗುರುತಿಸ್ಕೊಂಡಿದ್ರು, ನಂತರ ಜೈಷ್ ಎ ಮೊಹಮ್ಮದ್ ಅಂತ ಹೇಳಿ ಹೇಳ್ಕೊಂಡಿದ್ರು. ಇಲ್ಲಿ ಏನು ವಿದೇಶಿ ಪ್ರವಾಸಿಗರನ್ನ ಅಪಹರಣ ಮಾಡಲಾಗಿತ್ತು, ಇವರಲ್ಲಿ 5 ಜನ ಪ್ರವಾಸಿಗರನ್ನ ಸಾವನ್ನಪ್ಪಿದ್ರು. 5 ಜನ ಪ್ರವಾಸಿಗರು, ಅಲ್ಲಿ ಒಬ್ಬ ಪ್ರವಾಸಿ ತಪ್ಪಿಕೊಂಡಿದ್ದಾನೆ ಅಂತ ವರದಿ ಆಗಿತ್ತು. ಹಾಗಾಗಿ ಭಾರತದ ಮೇಲೆ ಒಂದು ಟೆರರ್ ಅಟ್ಯಾಕ್ ಆಗಿತ್ತು ಅದು ಜೈಷ್ ಎ ಮೊಹಮ್ಮದ್ ಸಂಘಟನೆ. ಈಗ ಅವರ ಕೇಂದ್ರ ಕಚೇರಿ ಏನಿತ್ತು ಅದರ ಮೇಲೆಯೇ ದಾಳಿ ನಡೆದಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಪಾಕಿಸ್ತಾನವೂ ಸಹ ಈ LOC ಲೈನ್ ಆಫ್ ಕಂಟ್ರೋಲ್ ಅಂತ ಏನ್ ಹೇಳ್ತೀವಿ, ಈ ನೆಲೆಗಳ ಮೇಲೆ ಪಾಕಿಸ್ತಾನವೂ ಸಹ ಶೆಲ್ ದಾಳಿಗಳನ್ನ, ಬಾಂಬ್ ದಾಳಿಗಳನ್ನ ನಡೆಸಿದೆ ಅಂತಕ್ಕಂಥ ಮಾಹಿತಿ ಇದೆ. ಭಾರತದ ಸರಿಸುಮಾರು 10 ಜನ ನಾಗರಿಕರು, ಗರಿಷ್ಠ 10 ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತೆ ಭಾರತದ ನಾಗರಿಕ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಭಾರತ ಶೆಲ್ ದಾಳಿಗಳನ್ನ, ಬಾಂಬ್ ದಾಳಿಗಳನ್ನ ಮಾಡಿದೆ, ಗಡಿಯ ಹತ್ತಿರವೇ ಮಾಡಿದೆ. ಹಾಗಾಗಿ ಪಾಕಿಸ್ತಾನವೂ ಸಹ ಇದಕ್ಕೆ ಒಂದು ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಪೆಹಲ್ಗಾವ್ ದಾಳಿ ಏನಾಯ್ತು, ಆ ದಾಳಿಯ ನಂತರ ಸುದೀರ್ಘವಾಗಿ ಚರ್ಚಿಸಿ ನಂತರ ನಡೆದಂತ ಈ ಏರ್ ಸ್ಟ್ರೈಕ್ ಒಟ್ಟು 9 ಉಗ್ರ ನೆಲೆಗಳನ್ನ ಟಾರ್ಗೆಟ್ ಆಗಿರುತ್ತದೆ. ಪಾಕಿಸ್ತಾನವೂ ಸಹ ಭಾರತದ ನಾಗರಿಕ ನೆಲೆಗಳ ಮೇಲೆ ದಾಳಿ ನಡೆಸಿ ಹಲವು ನಾಗರಿಕರನ್ನ ಬಲಿ ಪಡೆದಂತ ಘಟನೆಗಳು ಸಹ ನಡೆದಿದೆ. ಮೇಘ, ಭಾರತದ ಮುಂದಿನ ಕಡೆ ಕಾರ್ಯಾಚರಣೆ ಏನಾಯ್ತು, ಆಪರೇಷನ್ ಸಿಂಧೂರ ಅನ್ನೋ ವಿಷಯದ ಬಗ್ಗೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತ ಸೇನೆಯ ಪ್ರತಿನಿಧಿಗಳು ವಿವರವನ್ನು ಕೊಟ್ಟಿದ್ದಾರೆ. ಆದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಿರ್ಬೋದು, ಪ್ರಧಾನಿ ಮೋದಿ ಆಗಿರ್ಬೋದು, ಇವರು ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ರಾತ್ರೋರಾತ್ರಿ ಏನು ಕ್ಷಿಪಣಿ ದಾಳಿ ನಡೀತು 9 ಶಿಬಿರಗಳ ಮೇಲೆ, ಆ ಇಡೀ ಕಾರ್ಯಾಚರಣೆ ನರೇಂದ್ರ ಮೋದಿ ಅವರ ಗಮನದಲ್ಲಿತ್ತು ಮತ್ತು ಅವರು ಅದನ್ನ ನಿರಂತರವಾಗಿ ಗಮನಿಸ್ತಾ ಇದ್ರು. ಅವರು ಮತ್ತೆ ದಾಳಿಯ ಇಂಚಿಂಚು ಮಾಹಿತಿಯನ್ನ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಪಡಿತಾ ಇದ್ರು. ರಕ್ಷಣಾ ಪಡೆಯ ಮುಖ್ಯಸ್ಥರು, ಹಿರಿಯ ಗುಪ್ತಚರ ಅಧಿಕಾರಿಗಳು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋಭಾಲ್ ಅವರು ಪ್ರಧಾನಿಯವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಬೆಳಗಿನ ಜಾವದವರೆಗೂ ಪ್ರಧಾನಿಯವರು ಭೂಸೇನೆ, ನೌಕಾಪಡೆ ಮತ್ತೆ ವಾಯುಪಡೆ ಮುಖ್ಯಸ್ಥರ ಜೊತೆಗೆ ನಿರಂತರವಾಗಿ ಅವರು ಸಂವಹನ ಮಾಡ್ತಾ ಇದ್ರು, ಸಂಪರ್ಕದಲ್ಲಿದ್ರು. ಹಾಗಾಗಿ ಬಹಳ ಮುಖ್ಯವಾಗಿ ಏನು ಜೈಷ್ ಎ ಮೊಹಮ್ಮದ್ನ ಕೇಂದ್ರ ಕಚೇರಿ ಏನಿತ್ತು ಬಹಾವಲ್ಪುರ್, ಅದರ ನೆಲೆಯ ಮೇಲೂ ಸಹ ದಾಳಿ ನಡೆಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ಈ ಒಟ್ಟು ಸಭೆಗಳೇನಿತ್ತು ಅದರ ಪ್ರತಿಫಲ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಏನಾಗುವುದು ಅಂದ್ರೆ, ಈಗ ಭಾರತ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಈಗ ಅದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನವೂ ಸಹ ಭಾರತದ ಕೆಲವು ದಾಳಿಯನ್ನ ಮಾಡಿದೆ. ಆದ್ರೆ ಎರಡೂ ದೇಶಗಳು ಸಹ ಭಾರತವೂ ಸಹ ಯುದ್ಧವನ್ನ ಘೋಷಣೆ ಮಾಡಿಲ್ಲ, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡ್ತೇವೆ ಅಂತ ಹೇಳಿ ಸಾರಿಲ್ಲ. ಈಗ ಏನು ಈ ಹಿಂದೆ ಉರಿ ಈ ಘಟನೆ ನಡೆದಿತ್ತು, ಅವಾಗ್ಲೂ ಸಹ ಈ ರೀತಿಯ ಸರ್ಜಿಕಲ್ ಸ್ಟ್ರೈಕ್ಗಳು ನಡೆದಿತ್ತು. ಈಗಲೂ ಸಹ ಪೆಹಲ್ಗಾವ್ನಲ್ಲಿ ಏನ್ ದಾಳಿ ನಡೆದಿತ್ತು, ಪೆಹಲ್ಗಾವ್ನಲ್ಲಿ ದಾಳಿ ನಡೆದ ನಂತರ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಆಗಿದೆ. ಆದ್ರೆ ಉರಿ ಘಟನೆ ನಡೆದಂತ ಸಂದರ್ಭದಲ್ಲಿ ಇನ್ನೇನು ಯುದ್ಧ ಆಗ್ಬಿಡುತ್ತೆ ಅಂತಕ್ಕಂಥ ಚರ್ಚೆ ವಾತಾವರಣ ಮೂಡಿತ್ತು. ಆದ್ರೆ ಯುದ್ಧ ಆಗಿರ್ಲಿಲ್ಲ. ಅಂದ್ರೆ ಉರಿನಲ್ಲೂ ಸಹ ಅಲ್ಲಿ ಸೈನಿಕರ ಶಿಬಿರದ ಮೇಲೆ ದಾಳಿಯಾಗಿತ್ತು, ಉಗ್ರರ ದಾಳಿಯಾಗಿತ್ತು. ಹಲವು ಅಧಿಕಾರಿಗಳನ್ನ, ಸೈನಿಕರನ್ನ ಅಲ್ಲಿ ಕೊಲೆ ಮಾಡಲಾಗಿತ್ತು. ನಂತರ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಈಗ ಭಾರತದ ಪ್ರವಾಸಿಗರನ್ನ ಹತ್ಯೆ ಮಾಡಲಾಗಿದೆ. ಇದರ ಪ್ರತೀಕಾರವಾಗಿ ಈಗ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಹಾಗಾಗಿ ಈ
ಘಟನೆ ನಡೆದಂತ ಸಂದರ್ಭದಲ್ಲಿ ಭಾರತ ನೇರವಾಗಿ ಯುದ್ಧವನ್ನ ಘೋಷಣೆ ಮಾಡಿದೆ. ಈಗ ಪೆಹಲ್ಗಾಂವ್ನಲ್ಲಿ ಆದಂತ ಘಟನೆಗೆ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಮುಂದಿನ ದಿನಗಳಲ್ಲಿ ಯಾವ ಕ್ರಮಗಳನ್ನ, ಯಾವ ನಡೆಗಳನ್ನ ಭಾರತ ಸರ್ಕಾರ ಇಡಬಹುದು ಅನ್ನೋದು ಒಂದು ರೀತಿ ಕುತೂಹಲದ ವಿಷಯ. ಯಾಕಂದ್ರೆ ಈ ಹಿಂದೆ ನೇರವಾಗಿಲ್ಲ ಭಾರತ, ಆದ್ರೆ ಈಗ ಯುದ್ಧವನ್ನ ಘೋಷಣೆ ಮಾಡುತ್ತಾ ಏನ್ ಮಾಡ್ಬೋದು ಅಂತಕ್ಕಂಥ ಒಂದು ಕುತೂಹಲ ಇದೆ. ಆದ್ರೆ ಇಲ್ಲಿ ಯುದ್ಧ ನಡಿಬೋದೋ ಇಲ್ವೋ ಅನ್ನೋದ್ರ ಬಗ್ಗೆ ಯಾವ ರೀತಿಯಾದಂತ ಸ್ಪಷ್ಟವಾದ ಖಚಿತವಾದ ಎರಡೂ ರಾಷ್ಟ್ರಗಳು ಮಾಡಿಲ್ಲ. ಕೇವಲ ಘೋಷಣೆಯನ್ನ ಮಾಡದೆ ಯಾವುದೇ ಪಾಕಿಸ್ತಾನದ ಕಡೆಯಿಂದ ಭಾರತದ ಮೇಲೆ ವಾಯು ದಾಳಿ ನಡೆಯೋ ಸಾಧ್ಯತೆಗಳಿದ್ಯಾ? ಪಾಕಿಸ್ತಾನದಿಂದ ದಾಳಿ ನಡೆಯುತ್ತೆ ಅಥವಾ ಭಾರತದಿಂದ ದಾಳಿ ನಡೆಯುತ್ತೆ ಅನ್ನೋದು ಯುದ್ಧದ ಘೋಷಣೆ ಆದ ಮೇಲೆ ಆಗುವಂತದ್ದು ಕಾರ್ಯಾಚರಣೆ ಆಗಿದೆ ಅದು. ಆದ್ರೆ ಭಾರತವೇ ಆಗ್ಲಿ ಪಾಕಿಸ್ತಾನವೇ ಆಗ್ಲಿ ಪರಸ್ಪರ ದಾಳಿಯನ್ನ ನಡೆಸ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಆ ಸೇನಾ ಬಲ ಇವುಗಳಲ್ಲಿ ಇದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಎರಡೂ ದೇಶಗಳಲ್ಲೂ ಸಹ ಅಣ್ವಸ್ತ್ರಗಳಿದಾವೆ. ಇದು ಬಹಳ ಆತಂಕಕಾರಿಯಾದಂತ ವಿಷಯ. ಭಾರತದ ಬಳಿಯೂ ಸಹ ಪೋಖ್ರಾನಲ್ಲಿ ಏನು ಅಣುಬಾಂಬನ್ನ ಅಲ್ಲಿ ಪರೀಕ್ಷೆ ಮಾಡಲಾಯಿತು. ವಾಜಪೇಯಿ ಅವರ ಕಾಲದಲ್ಲಿ ಬುದ್ಧ ಸ್ಮೈಲಿಂಗ್ ಅನ್ನುವಂತ ಒಂದು ಸಂಕೇತ ಪದಗಳನ್ನ ಇಟ್ಟು ಪೋಖ್ರಾನಲ್ಲಿ ಅಣುಬಾಂಬನ್ನ ಪರೀಕ್ಷೆ ಮಾಡಿತ್ತು. ಅದಾಗಿ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನವೂ ಸಹ ಅಣುಬಾಂಬ್ಗಳ ಪರೀಕ್ಷೆಯನ್ನ ಮಾಡಿತ್ತು. ಈ ಮೂಲಕ ವಿಶ್ವದಲ್ಲಿ ಅಣುಬಾಂಬ್ಗಳನ್ನ ಹೊಂದಿದಂತ ಪರೀಕ್ಷೆ ಮಾಡಿದಂತ ರಾಷ್ಟ್ರಗಳ ಸಾಲಿಗೆ ಭಾರತ ನಂತರ ಪಾಕಿಸ್ತಾನವೂ ಸೇರಿತ್ತು. ಇದರ ಅರ್ಥ ಎರಡೂ ದೇಶಗಳಲ್ಲೂ ಸಹ ಅಣ್ವಸ್ತ್ರಗಳಿದಾವೆ ಅಂತೇಳಿ. ಈಗ ಬರೀ ಇಷ್ಟೇ ಅಲ್ಲ, ಕ್ಷಿಪಣಿಗಳ ದಾಳಿಯೂ ಸಹ ಎಷ್ಟು ಸುಧಾರಿತ ತಂತ್ರಜ್ಞಾನಗಳನ್ನ ಭಾರತ ಹೊಂದಿದೆ ಮತ್ತೆ ಪಾಕಿಸ್ತಾನ ಹೊಂದಿದೆ ಅಂತಂದ್ರೆ ಸಾವಿರಾರು ಕಿಲೋಮೀಟರ್